ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಜೊತೆ ಸೂಪರಾಗಿರುವಂಥ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸಖತ್ತಾಗಿರುತ್ತೆ. ಈ ಚಳಿಗಂತರೂ ಸಾಸ್ ಜೊತೆ ತಿಂತಾಯಿದ್ರೆ ಓ ಮೈ ಗಾಡ್ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಟಾಫಟ್ ಅಂತ. ಮೊದಲನೇದಾಗಿ ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ಸಿಪ್ಪೆ ತೆಗಿಯೋಣ. ಆದಷ್ಟು ಫ್ರೆಂಚ್ ಫ್ರೈಸ್ಗೆ ಆಲೂಗಡ್ಡೆ ತೊಗೋಬೇಕಾದ್ರೆ ಆದಷ್ಟು ದೊಡ್ಡದಾಗಿರೋದನ್ನು ಹಾಗೂ ಉದ್ದವಾಗಿರೋದನ್ನು ತೊಗೋಬೇಕು. ಆವಾಗ ಇದು ಒಳ್ಳೆ ಶೇಪ್ ಬರುತ್ತೆ ಅಂತ. ಓಕೆ, ನಾನಿಲ್ಲಿ ಅರ್ಧ ಇಂಚಷ್ಟು ಬರೋ ಹಾಗೆ ನಾನಿಲ್ಲಿ ಇದನ್ನು ಸ್ಲೈಸ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 1 ಇಂಚಷ್ಟು ಕಟ್ ಮಾಡ್ಬೋದು, ಬಟ್ ಟೈಮ್ ತೊಗೊಳುತ್ತೆ ಸ್ವಲ್ಪ ಫ್ರೈ ಆಗೋದಕ್ಕೆ, ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಎಲ್ಲ ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆನ ನಾನಲ್ಲಿ ತಣ್ಣೀರಲ್ಲಿ ಒಂದು 5 ನಿಮಿಷ ನಾನು ಇದನ್ನು ನೆನೆ ಹಾಕ್ತಾಯಿದ್ದೀನಿ. ಯಾಕಂದರೆ ಇದರಲ್ಲಿರುವಂತಹ ಟಾರ್ಚಸ್ ಎಲ್ಲ ಹೋಗಲಿ ಅಂತ ಅಷ್ಟೇ. ಒಂದು 5 ನಿಮಿಷ ಆಗಲಿ. 5 ನಿಮಿಷ ಆಗೋಷ್ಟರಲ್ಲಿ ನಾನು ಸೈಡ್ಗೆ ಒಂದು ಸ್ವಲ್ಪ ನೀರು ಕೂಡ ಕಾಯಕ್ಕಿಟ್ಕೊಂಡ್ಬಿಡೋಣ. ಐ ಫ್ಲೇಮಲ್ಲೇ ನೋಡಿ, ಆಲೂಗಡ್ಡೆ ಎಷ್ಟಿದೆಯೋ ಅಷ್ಟು ನೋಡಿ ನೀವು ನೀರನ್ನು ಕಾಯಕ್ಕಿಟ್ಕೊಳ್ಳಿ. ಓಕೆ, ಇವಾಗ 5 ನಿಮಿಷ ಆಗಿದೆ. ಹಾಗೆ ನೀರಲ್ಲಿಂದ ತೆಗೆದ ತಕ್ಷಣ ನಾವು ಈ ಬಿಸಿನೀರಿಗೆ ಹಾಕಬೇಕು. ಅದಕ್ಕೂ ಮುಂಚೆ ನಾನು 2 ಸ್ಪೂನಷ್ಟು ವಿನಿಗರ್ ಹಾಕ್ತಾಯಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ವಿನಿಗರ್ ಯಾಕೆ ಹಾಕ್ತಾಯಿದ್ದೀನಿ ಫಸ್ಟಿಗೆ ಅಂದರೆ, ಬಾಯ್ಲ್ ಆಗಬೇಕಾದ್ರೆ ಆಲೂಗಡ್ಡೆ ಬಾಯ್ಲ್ ಆಗಬೇಕಾದ್ರೆ ಬೆಂಡ್ ಆಗಬಾರ್ದು, ಸ್ಟ್ರೈಟ್ ಹಾಗೆ ಇರಲಿ ಅಂತ ನಾನಿಲ್ಲಿ ವಿನೆಗರ್ ಯೂಸ್ ಮಾಡಿದ್ದೀನಿ. ಹಾಗೆ ಸಾಲ್ಟ್ ಯಾಕೆ ಹಾಕ್ತಿದ್ದೀನಿ ಅಂದರೆ, ಇದು ಬಾಯ್ಲ್ ಆಗಬೇಕಾದ್ರೆ ಅದರ ಒಳಗಡೆ ಉಪ್ಪು ಹೀರ್ಕೊಳುತ್ತೆ ಉಪ್ಪನ್ನು. ಹಾಗೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಫ್ರೈಸಸ್, ಹಾಗಾಗಿ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಓಕೆ ನೋಡಿ, ಇವಾಗ ಕುದೀತಾ ಇರುವಂತಹ ನೀರಿಗೆ ನಾನು ಆಲೂಗಡ್ಡೆ ಹಾಕಿ ಒಂದು 5ರಿಂದ 6 ನಿಮಿಷ ಐ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಂಬಿಡೋಣ. ಹೆಚ್ಚು ಇದನ್ನು ಕುದಿಸ್ಕೊಳೋದೇನು ಬೇಡ, ಒಂದು 5ರಿಂದ 6 ನಿಮಿಷ ಆದರೆ ಸಾಕು. ಚೆನ್ನಾಗಿ ಕುದೀತಾ ಇರುವಂಥ ಆಲೂಗಡ್ಡೆಗೆ ನಾವೀಗ ನೋಡಿ ಕೈ ಆಡಿಸ್ತಾರೋಣ ಆವಾಗವಾಗ. ಇವಾಗ ನೋಡಿ ಒಂದು 6 ನಿಮಿಷ ಆಗಿದೆ. ಇವಾಗ ನಾವು ಇದನ್ನು ಸಾಕು ತೆಗೆದುಬಿಡೋಣ. ಒಂದು ಹಾಫ್ ಬಾಯ್ಲ್ ಆಗಿದೆ ಆಲ್ಮೋಸ್ಟ್ ಇದು. ಓಕೆ ನೋಡಿ, ಇವಾಗ ತೆಗೆದುಬಿಟ್ಟು ನಾನು ಇದನ್ನು 1 ಅವರ್ ನಾನು ಫ್ರಿಜ್ಜಲ್ಲಿ ಇಡಬೇಕು. ಅಷ್ಟಕ್ಕೂ ಮುಂಚೆ ನಾನು ಮೊದಲಿಗೆ ಇದನ್ನು ಕಿಚನ್ ಟವಲ್ಸ್ ಮೇಲೆ ಇದನ್ನು ನೀರೆಲ್ಲ ಇದು ಹೀರ್ಕೊಳ್ಳೋಕ್ಕೆ ಹಾಕ್ಬಿಡೋಣ. ನೀರೆಲ್ಲ ಹೀರಿದ ಮೇಲೆ ನಾನು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಣ 1 ಅವರು. ಓಕೆ ನೋಡಿ, ಇದ್ರ ನೀರು ತ್ಯಾವ ಎಲ್ಲ ಕಂಪ್ಲೀಟ್ ಒಣಗಿದ ಮೇಲೆ 1 ಅವರ್ ಫ್ರಿಜ್ಜಲ್ಲಿಟ್ಟು ತೆಗೆದು ನಾವು ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯಕ್ಕಿಟ್ಟು ಐ ಫ್ಲೇಮಲ್ಲಿ ನಾವಿನ್ನ ಫ್ರೈ ಮಾಡ್ಕೊಳ್ಳೋಣ. ಓಕೆ ನೋಡಿ, ಫ್ರಿಜ್ಜಿಂದ ತೆಗ್ದೀನಿ, ಐ ಫ್ಲೇಮಲ್ಲಿ ಎಣ್ಣೆ ಸಹ ಕಾಯಿಸಿದ್ದೀನಿ. ಇವಾಗ ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಫುಲ್ಲು ಫ್ರೈ ಮಾಡ್ಕೊಳೋದೇನು ಬೇಡ, ಇದು ಸ್ವಲ್ಪ ಒಂದು ಅರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 2ರಿಂದ 3 ನಿಮಿಷ ಇದನ್ನು ನಾವು ಐ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ. ಓಕೆ ನೋಡಿ, ಇವಾಗ ಇದು ಆಗಿದೆ ಆಲ್ಮೋಸ್ಟ್, ಅಂದರೆ ಒಂದು ಅರ್ಧ ಫ್ರೈ ಆಗಿದೆ. ಇವಾಗ ಇದನ್ನು ಕಂಪ್ಲೀಟ್ ತೆಗೆದುಬಿಡೋಣ. ಎಲ್ಲ ನೀವು ಎಷ್ಟು ಆಲೂಗಡ್ಡೆ ತೊಗೊಂಡ್ರೆ ಅಷ್ಟು ಆಲೂಗಡ್ಡೆನ ರೀತಿ ಫಸ್ಟು ಈ ರೀತಿ ಇಷ್ಟು ಫ್ರೈ ಆದರೆ ಸಾಕಿದು. ಓಕೆ, ಈಗ ನೋಡಿ ಎಲ್ಲ ಆಲೂಗಡ್ಡೆನೂ ಇಷ್ಟೇ ನೀವು ಫ್ರೈ ಮಾಡಿಕೊಂಡು ತೆಗೆದ್ಮೇಲೆ ನೀವು ಇದನ್ನು ಜಿಪ್ಲಾಕ್ ಕವರಲ್ಲಿ ಹಾಕಿ 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡೋಣ. 3 or 4 hours ನೀವು ಎಷ್ಟು ಬೇಕಾದರೂ ಅವರ್ಸಲ್ಲಿ ಇಟ್ಟು ನೀವು ಇದನ್ನು ನೆಕ್ಸ್ಟ್ ನಿಮಗೆ ಬೇಕಾದಾಗ ನೀವು ಕರ್ಕೋಬೋದು. ನಾನಿಲ್ಲಿ ನೋಡಿ ಒಂದು ಅರ್ಧದಷ್ಟು ನಾನಿಲ್ಲಿ ತೆಗೆದು ತಕ್ಷಣ ಮತ್ತೆ ಐ ಫ್ಲೇಮಲ್ಲಿ ಎಣ್ಣೆ ನಾನು ಕಾಯಕ್ಕಿಟ್ಟು ಫ್ರಿಜ್ಜಿಂದ ತೆಗೆದ ತಕ್ಷಣ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಹೊರಗಡೆ ಯಾವ ರೀತಿ ಫ್ರೆಂಚ್ ಫ್ರೈ ಸಿಗುತ್ತೆ ನೋಡಿ ಅದೇ ರೀತಿ ಆಗುತ್ತೆ. ಇವಾಗಲೇ ಮಾಡ್ಕೋಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವಾಗೇ ತಿನ್ನಬೇಕು ಅನಿಸಿದ್ರು ನೀವು ಜಿಪ್ಲಾಕ್ ಕವರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಬೇಕಾದಾಗ ನೀವು ಅದನ್ನ ಫ್ರೈ ಮಾಡಿಕೊಂಡು ತಿನ್ಬೋದು. ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಓಕೆ, ಎಲ್ಲನೂ ಇದೀಗ ಕರಿದಾಗಿದೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಆಲ್ರೆಡಿ ಮೊದಲೇ ನಾವು ಉಪ್ಪು ಹಾಕಿದ್ವಿ ನೀರಿಗೇ. ಈಗ ಮೇಲೆ ಸ್ವಲ್ಪ ಉಪ್ಪು ಹಾಕೋಣ, ಹಾಗೆ ಸ್ವಲ್ಪ ಖಾರ, ಹಾಗೆ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿ ಸ್ವಲ್ಪ ಹೊಂದ್ಕೊಳ್ಳೋ ರೀತಿ ಇದನ್ನು ಮಿಕ್ಸ್ ಮಾಡೋಣ. ಓಕೆ ನೋಡಿ, ಇವಾಗ ಇದು ರೆಡಿಯಾಗಿದೆ. ಇವಾಗ ಎಲ್ಲವನ್ನು ರೀತಿ ಮಿಕ್ಸ್ ಮಾಡಿ ಸೂಪರಾಗಿರುವಂತಹ ಮಯೋನೀಸ್ ಜೊತೆ ತಿನ್ಬೋದು, ಇಲ್ಲ ಸಾಸ್ ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು. ಸಖತ್ತಾಗಿರುತ್ತೆ. ಈ ಚಳಿಗಂತೂ ಸೂಪರಾಗಿರುತ್ತೆ. ನಿಮ್ಮ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಇವತ್ತಿನ ಸೂಪರ್ ಫ್ರೆಂಚ್ ಫ್ರೈಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇಟ್ಸ್ ಓಕೆ, ನನ್ನ ವೈಬ್ ನಿಮ್ಮ ವೈಬ್ಗೆ ನೀವು ಕನೆಕ್ಟ್ ಆದಮೇಲೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.